ಹೈಕೋರ್ಟ್ನಲ್ಲಿ ಮುಖ್ಯಮಂತ್ರಿಗಳ ಪತ್ನಿ ಬಿಎಂ ಪಾರ್ವತಿಯವರು ಹಾಗೆ ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಬೈರತಿ ಸುರೇಶ್ ಅವರು ಸಲ್ಲಿಕೆ ಮಾಡಿದಂತ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಮುಂದುವರೆದಿದೆ. ಸದ್ಯ ಸಂದೇಶ್ ಚೌಟಾ ಅವರು ವಾದವನ್ನ ಮಂಡಿಸುತ್ತಿದ್ದಾರೆ. ಮುಖ್ಯಮಂತ್ರಿಗಳ ಪತ್ನಿ ಬಿಎಂ ಪಾರ್ವತಿಯವರ ಪರವಾಗಿ ತಮ್ಮ ವಿರುದ್ಧ ಜಾರಿ ನಿರ್ದೇಶನಾಲಯದಲ್ಲಿ ದಾಖಲಾಗಿರುವಂತಹ ಇಸಿಐಆರ್ನ ರದ್ದು ಮಾಡಬೇಕು, ಅವರು ಏನು ಸಮನ್ಸ್ನ ಜಾರಿ ಮಾಡಿದ್ದಾರೆ ಅದನ್ನ ರದ್ದು ಮಾಡಬೇಕು ಅಂತ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಈಗಾಗಲೇ ಈ ಕೇಸ್ನಲ್ಲಿ ಮಧ್ಯಂತರ ತಡೆಯಾಜ್ಞೆಯನ್ನು ಹೈಕೋರ್ಟ್ ನೀಡಿದೆ. ಈಗ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ನಲ್ಲಿ ವಿಚಾರಣೆ ಮುಂದುವರೆದಿರೋದು. ಈ ಪ್ರಕರಣದಲ್ಲಿ ಯಾರಾದರೂ 1 ಕೋಟಿ ಪಡೆದು ಅದನ್ನ ಅನುಭವಿಸಿದ್ದಿದ್ರೆ ಆಗ PMLA ಬರ್ತಾ ಇತ್ತು. ಅಂದ್ರೆ ಮನಿ ಲಾಂಡ್ರಿಂಗ್ ಆಕ್ಟ್ನ ನೀವು ಆ ಕೇಸ್ನ ನೀವು ಯಾವಾಗ ಹಾಕಬಹುದಾಗಿತ್ತು ಅಂತಂದ್ರೆ ಈ ಮುಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರಾದರೂ 1 ಕೋಟಿ ಹಣ ಪಡ್ಕೊಂಡು ಅದನ್ನ ಅನುಭವಿಸಿದ್ದಿದ್ರೆ ಆಗ ನೀವು ಈ ಕೇಸ್ನ ಹಾಕಬಹುದಾಗಿತ್ತು. ಮೋಸ ಮಾಡಿ 1 ಕೋಟಿ ತಗೊಂಡು ಅದನ್ನ ವಾಪಸ್ ನೀಡಿದ್ರೆ ಅದು ಚೀಟಿಂಗ್ ಕೇಸ್ ಆಗುತ್ತೆ, 420 ಕೇಸ್ ಆಗುತ್ತೆ. ಆದ್ರೆ ಇಡೀ ಮುಡಾ ಹಗರಣದಲ್ಲಿ ಈಗ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಅವರ ಪತ್ನಿಯ ವಿರುದ್ಧ ಕೇಳಿ ಬಂದಂತಹ ಹಗರಣದಲ್ಲಿ ಎಲ್ಲೂ ಕೂಡ ಹಣದ ವ್ಯವಹಾರವೇ ಆಗಿಲ್ಲ. ಜೊತೆಗೆ ತಮಗ್ ಬಂದಂತಹ 14 ಸೈಟ್ಗಳನ್ನ ಬಿಎಂ ಪಾರ್ವತಿ ಅವರು ಈಗಾಗಲೇ ವಾಪಸ್ ಮಾಡಿದ್ದಾರೆ. ಹಾಗಾಗಿ ಈ ಕೇಸ್ನಲ್ಲಿ ಜಾರಿ ನಿರ್ದೇಶನಾಲಯ PMLA ಕೇಸ್ ದಾಖಲಿಸೋಕ್ ಸಾಧ್ಯ ಇಲ್ಲ, ಮನಿ ಲಾಂಡ್ರಿಂಗ್ ಕೇಸನ್ನ ದಾಖಲು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸಂದೇಶ್ ಚೌಟಾ ಅವರು ವಾದವನ್ನ ಮಂಡಿಸಿದ್ದಾರೆ. ಇನ್ನು DB ನಟೇಶ್ ಮುಡಾದ ಮಾಜಿ ಆಯುಕ್ತರು. DB ನಟೇಶ್ ಕೇಸ್ನಲ್ಲಿ ಸಮನ್ಸ್ ನೀಡುವ ಮುನ್ನವೇ ಜಾರಿ ನಿರ್ದೇಶನಾಲಯ ದಾಳಿ ಮಾಡಿತ್ತು, ಶೋಧ ಮಾಡಿತ್ತು. ಬಿಎಂ ಪಾರ್ವತಿಯವರ ಫೋನನ್ನ ಕೂಡ ತಗೊಂಡು ಅವ್ರು ಜಪ್ತಿ ಮಾಡಿತ್ತು. ನಟೇಶ್ ಕೇಸ್ನಲ್ಲಿ ಜಾರಿ ನಿರ್ದೇಶನಾಲಯದ ಕ್ರಮ ಅನಗತ್ಯ ಅಂತ ಹೇಳಿ ಈಗಾಗಲೇ ಹೈಕೋರ್ಟ್ ಹೇಳಿದೆ. ನಾವು PMLA ಕಾಯ್ದೆಯನ್ನ ಆಳವಾಗಿ ಅಧ್ಯಯನ ಮಾಡಿದ್ದೀವಿ. PMLA ಕಾಯ್ದೆಯ ಉದ್ದೇಶ ಅಕ್ರಮ ಹಣ ವರ್ಗಾವಣೆಯನ್ನ ತಡೆಯುವುದು. ಸಂಸತ್ನ ಚರ್ಚೆಯ ಪ್ರಕಾರ PMLA ಕಾಯ್ದೆಯ ಉದ್ದೇಶ ಅಕ್ರಮ ಹಣ ವರ್ಗಾವಣೆಯನ್ನ ತಡೆಯೋದು. ಆದ್ರೆ ಈ ಕೇಸ್ನಲ್ಲಿ ಅಕ್ರಮ ಹಣ ವರ್ಗಾವಣೆ ಎಲ್ಲ ಆಗಿದೆ, ಯಾರಿಗೆ ಹಣ ಕೊಟ್ಟಿದ್ದಾರೆ, ಎಲ್ಲಿ ಹಣದ ವ್ಯವಹಾರ ಆಗಿದೆ, ಎಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನ ಯಾರು ಟ್ರಾನ್ಸ್ಫರ್ ಮಾಡಿದ್ದಾರೆ, ಅದು ಯಾವುದೂ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಜಾರಿ ನಿರ್ದೇಶನಾಲಯ ಮುಖ್ಯಮಂತ್ರಿಗಳ ಪತ್ನಿಯ ವಿರುದ್ಧ ಬೈರತಿ ಸುರೇಶ್ ಅವರ ವಿರುದ್ಧ ಹೇಗೆ PMLA ಅಡಿಯಲ್ಲಿ ಕೇಸನ್ನ ದಾಖಲು ಮಾಡಿಕೊಂಡ್ರು, PMLA ಕಾಯ್ದೆಯ ಅಡಿಯಲ್ಲಿ ಯಾವ ಮಾನದಂಡದಲ್ಲಿ ಇವರು ಪ್ರಕರಣವನ್ನ ಹಾಕೊಂಡ್ರು, ಇವರು ಕೇಸನ್ನ ಹಾಕಿರುವುದೇ ಇಲ್ಲಿ ಸರಿ ಇಲ್ಲ ಅಂತ ಹೇಳಿ ಸಂದೇಶ್ ಚೌಟಾ ಅವರು ವಾದವನ್ನ ಮುಂದುವರೆಸಿದ್ದಾರೆ. ಇನ್ನು ECIR ದಾಖಲಿಸಿದ ದಿನಕ್ಕೆ ಅಪರಾಧದ ಪ್ರಕ್ರಿಯೆಯೇ ಇರಲಿಲ್ಲ. ಪ್ರೆಡಿಕೇಟ್ ಅಪರಾಧದ ಸಂಬಂಧ ತನಿಖೆ ನಡೀತಾ ಇರುವಾಗ ಅಕ್ರಮ ಹಣ ವರ್ಗಾವಣೆ ಕಾಯ್ದೆಯಡಿ ತನಿಖೆಗೆ ಅನುಮತಿ ಇದೆಯಾ? ಅಲ್ಲೊಂದು ಕೇಸ್ ಹಾಕಿದ್ದಾರೆ, ಅದರ ಮೇಲೆ ಮತ್ತೊಂದು ಕೇಸ್, ಒಟ್ಟೊಟ್ಟಿಗೆ ಈ 2 ಪ್ರಕರಣಗಳು ಹೋಗ್ತಾವ? FIR ದಾಖಲಾದ 4 ದಿನಗಳಿಗೆ ECIRನ ಜಾರಿ ನಿರ್ದೇಶನಾಲಯ ದಾಖಲು ಮಾಡಿಕೊಂಡಿದೆ. ಹಾಗಾದ್ರೆ ಅಪರಾಧದ ಪ್ರಕ್ರಿಯೆ ಅಂದ್ರೆ ಏನು? ECIR ದಾಖಲಿಸೋಕೆ ಇಡಿಗೆ ಯಾವಾಗ ವ್ಯಾಪ್ತಿ ಬರಲಿದೆ ಅನ್ನುವಂತಹ ವಿಚಾರದ ಬಗ್ಗೆಯೂ ಕೂಡ ನಾನು ವಾದ ಮಾಡ್ತೀನಿ. ಯಾಕಂದ್ರೆ ಇಲ್ಲಿ ಜಾರಿ ನಿರ್ದೇಶನಾಲಯ ಎಂಟ್ರಿ ಆಗೋದಕ್ಕೆ ಯಾವುದೇ ರೀತಿಯಾದಂತಹ ಸೂಕ್ತ ಕಾರಣಗಳೇ ಇರಲಿಲ್ಲ. ಜಾರಿ ನಿರ್ದೇಶನಾಲಯ ಪ್ರಕರಣ ದಾಖಲಿಸಿಕೊಂಡು ವಿಚಾರಣೆ ಮಾಡುವಂತಹ ಅಪರಾಧಗಳು ಈ ಕೇಸ್ನಲ್ಲಿ ಆಗಿಲ್ಲ. ಹಾಗಿದ್ದ ಮೇಲೆ ಜಾರಿ ನಿರ್ದೇಶನಾಲಯ ಈ ಕೇಸ್ ಹೇಗೆ ಎಂಟ್ರಿ ಆಯಿತು? ಇದು ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿಯವರ ಪರ ವಕೀಲರಾಗಿರುವಂತಹ ಸಂದೇಶ್ ಚೌಟಾ ಅವರು ಮಾಡ್ತಾ ಇರುವಂತಹ ಪ್ರಶ್ನೆ. ECIR ದಾಖಲಿಸೋಕೆ ಇಡಿಗೆ ಯಾವಾಗ ವ್ಯಾಪ್ತಿ ಬರಲಿದೆ ಅನ್ನೋ ವಿಚಾರದ ಬಗ್ಗೆಯೂ ನಾನು ವಾದ ಮಾಡ್ತೀನಿ. ಯಾವ ಟೈಮ್ನಲ್ಲಿ ಜಾರಿ ನಿರ್ದೇಶನಾಲಯ ಪ್ರಕರಣವನ್ನ ದಾಖಲಿಸಿಕೊಳ್ಳಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ನಾನು ಹೇಳ್ತೀನಿ. ನಟೇಶ್ ಅವರ ಪ್ರಕರಣದಲ್ಲಿ ಅಂದ್ರೆ ಮುಡಾದ ಮಾಜಿ ಆಯುಕ್ತರು ಅವರ ಪ್ರಕರಣದಲ್ಲಿ ಸಮನ್ಸ್ ಜಾರಿಗೂ ಮುನ್ನ ಅವರ ಮನೆಯಲ್ಲಿ ಜಾರಿ ನಿರ್ದೇಶನಾಲಯ ಶೋಧ ಮಾಡಿತ್ತು. ನಟೇಶ್ ಅವರ ಫೋನ್ ಅನ್ನ ಪಡೆದು ಅದನ್ನ ಜಪ್ತಿ ಮಾಡಲಾಗಿದೆ ಅಂತ ಹೇಳಲಾಗಿತ್ತು. ಅಂದ್ರೆ DB ನಟೇಶ್ ಅವರ ಕೇಸ್ನಲ್ಲಿ ಈಗಾಗಲೇ ಅವರ ವಿರುದ್ಧ ದಾಖಲಾಗಿದ್ದಂತಹ ECIRನ ಹೈಕೋರ್ಟ್ ರದ್ದು ಮಾಡಿದೆ. ಹಾಗಾಗಿ ಆ ಪ್ರಕರಣವನ್ನ ಉಲ್ಲೇಖ ಮಾಡುವಂತಹ ಕೆಲಸವನ್ನ, ಆ ಕೇಸ್ನಲ್ಲಿ ಹೈಕೋರ್ಟ್ ಪಟ್ಟಂತಹ ಅಭಿಪ್ರಾಯ ಅದನ್ನ ಉಲ್ಲೇಖ ಮಾಡುವಂತಹ ಕೆಲಸವನ್ನ ಈಗ ಪಾರ್ವತಿಯವರ ಪರ ವಕೀಲರಾಗಿರುವಂತಹ ಸಂದೇಶ್ ಚೌಟಾ ಅವರು ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.